ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ತುಂಬ ದಿನದಿಂದ ನಾವೆಲ್ಲರೂ ಕಾಯ್ತಿದ್ದ ಈ 19ನೇ ಕಂತಿನ ಹಣ 2,000ವು ನಮ್ಮ ಅಕೌಂಟಿಗೆ ಬಂದೇ ಬಿಡ್ತು ಇವತ್ತು. ಅಂದರೆ ಬಿಹಾರದ ಬಾಗಲಕೋಟೆ ಎಂಬಲ್ಲಿ ಸ್ವತಃ ಮೋದಿಜಿಯವರು ರಿಮೋಟನ್ನು ಒತ್ತಿ ಮಧ್ಯಾಹ್ನ 2:30 ಗಂಟೆಗೆ ಈ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಹೇಗೋ ಮಾಡಿದರು, ಆದರೆ ಹೆಚ್ಚಿನ ರೈತರ ಮೊಬೈಲಿಗೆ ಈ ಮೆಸೇಜ್ ಬಂದಿದೆ. ಆದರೆ ಇನ್ನೂ ಕೆಲವರಿಗೆ ಬಂದಿಲ್ಲ. ಅವರು ಭಯಪಡಬೇಕಾದ ಅಗತ್ಯವಿಲ್ಲ, ಅದು ಕೂಡ ಬಂದೇ ಬರುತ್ತದೆ. ಅಂದರೆ DBT ಮುಖಾಂತರ ಈ ಹಣವು ಸೆಂಡ್ ಆಗುವುದರಿಂದ ಹೆಚ್ಚಿನವರಿಗೆ ಇವತ್ತೇ ಬಂದಿದೆ. ಇಲ್ಲಾಂದರೆ ನಾಳೆ ಬೆಳಿಗ್ಗೆ 9-10 ಗಂಟೆಯ ಒಳಗಡೆ ಈ ಒಂದು ಹಣವು ಬಂದು ಸೇರಲಿದೆ. ಇದರ ಬಗ್ಗೆ ನಾವು ನಿಮ್ಮ PFMSಲ್ಲಿ ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಯಾವ ಥರ ಚೆಕ್ ಮಾಡೋದು ಎಂಬುದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡಲಿದ್ದೇನೆ. ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಮಗೆ ತುಂಬ ಸಪೋರ್ಟನ್ನು ಕೊಡ್ತಾ ಇದ್ದೀರಾ, ಅಂಥವರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ವಿಡಿಯೋವನ್ನು ನಾವು ಶುರು ಮಾಡೋಣ. ಬನ್ನಿ. ಕೇಂದ್ರದ ಬೃಹತ್ ಯೋಜನೆಯಾದ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣವನ್ನು ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ಸ್ವತಃ ಮೋದಿಜಿಯವರು ಬಾಗಲಕೋಟ್ ಬಿಹಾರ್ನಿಂದ ಈ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ತುಂಬ ಸಂತೋಷವನ್ನು ಇಡೀ ದೇಶಕ್ಕೆ ಹಂಚಿದ್ದಾರೆ. ಅದರೊಟ್ಟಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದೇವೆಂದು ಕೇಂದ್ರ ಸರ್ಕಾರದಿಂದಲೇ ಎಲ್ಲ ರೈತರ ಮೊಬೈಲಿಗೆ ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಅದು ಏನೆಂದರೆ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ನಾವು ಹಾಕಿದ್ದೇವೆ, ಅದರಿಂದ ನೀವು ಕೃಷಿಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಿಕೊಳ್ಳಿ ಎಂದು ಸ್ವತಃ ಮೋದಿಜಿಯವರು ಒಂದು ಮೆಸೇಜಿನ ಮೂಲಕ ಎಲ್ಲ ರೈತರಿಗೆ ಮೆಸೇಜನ್ನು ಕಳಿಸಿದ್ದಾರೆ. ಅದು ಈಗಾಗಲೇ ಹೆಚ್ಚಿನ ರೈತರಿಗೆ ಬಂದಿದೆ, ಇನ್ನೂ ಕೂಡ ಕೆಲವರಿಗೆ ಬರಲಿಕ್ಕೆ ಬಾಕಿ ಇದೆ. ಯಾರ್ಯಾರಿಗೆ ಬಂದಿಲ್ಲವೋ ಅವರು ಟೆನ್ಷನ್ ಮಾಡಬೇಕಾದ ಅಗತ್ಯವೇನಿಲ್ಲ. ಅದು ನಾಳೆ 10 ಗಂಟೆ ಒಳಗಡೆ ಆ ಮೆಸೇಜ್ ಬರುತ್ತದೆ. ಇಲ್ಲವೆಂದಾದರೆ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ನಿಂದ ಈ ಒಂದು ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ಹಣವು ಬಂದಿದೆಯಾ ಇಲ್ಲ. ನಿಮ್ಮ ಮೊಬೈಲ್ನಿಂದ ನೀವು ಗೂಗಲನ್ನು ಓಪನ್ ಮಾಡಿ, ನಂತರ ನೀವು PFMS ಎಂದು ಟೈಪ್ ಮಾಡಿದಾಗ ಅಲ್ಲಿ ತುಂಬ ಸರ್ಕಾರದ ಯೋಜನೆಗಳು ಬರುತ್ತದೆ. ಅದರಲ್ಲಿ ಎರಡನೇ ನಂಬರಲ್ಲಿರುವ ಯೋಜನೆಯನ್ನು ನೀವು ಒತ್ತಬೇಕಾಗುತ್ತದೆ. ಅದನ್ನು ಒತ್ತಿದ ತಕ್ಷಣ ನಂತರ ಅದು ನಿಮ್ಮನ್ನು ಈ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತದೆ. ಅಲ್ಲಿ ನೀವು ಪೇಮೆಂಟ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕು. ಅದನ್ನು ಒತ್ತಿದ ಕೂಡಲೇ ಅಲ್ಲಿ ಕೇಳುವ ಡಾಕ್ಯುಮೆಂಟ್ಸ್ಗಳು ಅಂದರೆ ಯಾವ್ಯಾವ ನಂಬರನ್ನು, ಅಂದರೆ ಆಧಾರ್ ಕಾರ್ಡ್ನ ಲಾಸ್ಟ್ 4 ಡಿಜಿಟನ್ನು ಅಲ್ಲಿ ಕೇಳುತ್ತದೆ. ಅದನ್ನು ಕೊಟ್ಟು ನಿಮ್ಮ ಸ್ಟೇಟಸನ್ನು, ಪೇಮೆಂಟ್ ಸ್ಟೇಟಸನ್ನು ನೀವು ನಂತರ ನಿಮ್ಮ ಫೋನ್ ನಂಬರಿಗೆ, ನೀವು ಅಲ್ಲಿ ಕೊಟ್ಟ ಫೋನ್ ನಂಬರಿಗೆ ಒಂದು OTP ಬರುತ್ತದೆ. ಅದನ್ನು ಕೊಟ್ಟು ನೀವು ಜಾಯಿನ್ ಆಗ್ಬೋದು. ಚೆಕ್ ಮಾಡುವಾಗ ಅಲ್ಲಿ ನಿಮಗೆ ನಮ್ಮ ಸರ್ಕಾರದ ಕಡೆಯಿಂದ 2,000ವನ್ನು ಸೆಂಡ್ ಮಾಡಿದ್ದೇವೆ ಎಂದು ಅಲ್ಲಿ ಬಂದಿರುತ್ತದೆ. ಯಾವ ಬ್ಯಾಂಕಿಗೆ ಸೆಂಡ್ ಮಾಡಿದ್ದೇವೆ ಎಂಬುದರ ಬಗ್ಗೆ ಕೂಡ ಅಲ್ಲಿ ನಿಮಗೆ ಕಾಣಸಿಗಬಹುದು. ಎಷ್ಟು ಗಂಟೆಗೆ ಈ ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ನಿಮ್ಮ ಖಾತೆಗೆ ಎಷ್ಟು ಗಂಟೆಗೆ ಕ್ರೆಡಿಟ್ ಆಗಿದೆ ಎಂಬುದರ ಎಲ್ಲ ಡೀಟೇಲ್ಸ್ ಅಲ್ಲಿ ನಿಮಗೆ ಕಾಣಸಿಗಲಿದೆ. ಈ ಒಂದು ಹಣವನ್ನು ಬಿಡುಗಡೆ ಮಾಡುವುದಕ್ಕಿಂತ 1 ವಾರ ಮೊದಲೇ ಸರ್ಕಾರವು ಎಲ್ಲ ಸಿದ್ಧತೆಗಳನ್ನು ನಡೆಸಿತ್ತು. ಅಂದರೆ ಕಳೆದ 16ನೇ ತಾರೀಕಿನಿಂದ ಈ ಹಣವನ್ನು ಬಿಡುಗಡೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿ ಒಂದೊಂದು ಅಕೌಂಟಿಗೆ ಈ ಹಣವನ್ನು ಹಾಕುತ್ತಲೇ ಬಂದಿತ್ತು. ಅದರ UTR ನಂಬರ್ ಮಾತ್ರ ಬಾಕಿ ಇತ್ತು. ಅದನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಬಾಕಿ ಎಲ್ಲ ಪ್ರೋಸೆಸ್ ಮೊನ್ನೆಯಿಂದಲೇ ಆಗಿದೆ. ಅದರ ಡೀಟೇಲ್ಸ್ ಎಲ್ಲ ನಿಮ್ಮ ಈ ಖಾತೆಯಲ್ಲಿ ನಿಮಗೆ ಗೊತ್ತಾಗ್ಬೋದು. ಯಾವ ಖಾತೆಗೆ ಕಳಿಸಿದ್ದಾರೆ, ಅಂದರೆ ಯಾವಾಗ ಕಳಿಸಿದ್ದಾರೆ. ಕಳೆದ 16ನೇ ತಾರೀಕಿನಿಂದಲೇ ಈ ಒಂದು ಮೆಸೇಜ್ ಬಂದಿರಬಹುದು. ಅಂದರೆ ಆವತ್ತಿನಿಂದ ಈ ಹಣವನ್ನು ಬಿಡುಗಡೆ ಮಾಡಲು ಶುರು ಮಾಡಿದ್ದಾರೆ. ಆದ್ದರಿಂದ ನೀವು ಈ ಸ್ಟೇಟಸನ್ನು ಚೆಕ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತದೆ ಎಷ್ಟು ಗಂಟೆಗೆ ಯಾವ
ಬ್ಯಾಂಕಲ್ಲಿ ನಿಮ್ಮ ಹಣವು ಕ್ರೆಡಿಟ್ ಆಗಿದೆ ಎಂದು ಸಂಪೂರ್ಣ ಡೀಟೇಲ್ಸನ್ನು ನೀವು PFMS ವೆಬ್ಸೈಟನ್ನು ಚೆಕ್ ಮಾಡುವುದರಿಂದ, ಅಲ್ಲಿ ಪೇಮೆಂಟ್ ಡೀಟೇಲ್ಸನ್ನು ಚೆಕ್ ಮಾಡುವುದರಿಂದ ನಿಮಗೆ ಅದನ್ನು ತಿಳಿದುಕೊಳ್ಳಬಹುದು. ಈ ಒಂದು ಪೇಮೆಂಟ್ ನಿಮಗೆ ಇಂಡಿಯನ್ ಪೋಸ್ಟ್ ಬ್ಯಾಂಕ್ನಲ್ಲಿ ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ಅಂತ ಯಾರು ಅದರಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೀರಾ ಅವರಿಗೆ ಮೊದಲು ಈ ಹಣವು ಕ್ರೆಡಿಟ್ ಆಗುತ್ತದೆ. ನಂತರ ನ್ಯಾಷನಲೈಸ್ ಬ್ಯಾಂಕಿಗೆ ಈ ಹಣವು ಕ್ರೆಡಿಟ್ ಆಗಲಿದೆ. ಆದ್ದರಿಂದ ಯಾರ್ಯಾರದ್ದು ಅಕೌಂಟ್ ಇಂಡಿಯನ್ ಪೋಸ್ಟ್ ಬ್ಯಾಂಕಲ್ಲಿ ಮತ್ತು ನ್ಯಾಷನಲೈಸ್ ಬ್ಯಾಂಕಲ್ಲಿದೆ ಅವರಿಗೆ ಈ ಹಣವು ಮೊದಲು ಸೆಂಡ್ ಆಗುತ್ತದೆ. ನಂತರ ಬಾಕಿ ಇರುವ ಬ್ಯಾಂಕ್ಗಳಿಗೆ ಸೆಂಡ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಇವತ್ತು ಬಂದಿಲ್ಲವೆಂದಾದರೂ ನೀವು ಸ್ವಲ್ಪ ವೆಯ್ಟ್ ಮಾಡಿದರೆ ನಿಮಗೆ ಈ ಹಣವು ಬರುವ ಸಾಧ್ಯತೆ ಇದೆ. ಇದಕ್ಕಾಗಿ ಸರ್ಕಾರ 21 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಅದನ್ನು ಎಲ್ಲ ಖಾತೆಗಳಿಗೆ ತಲುಪಿಸಬೇಕಲ್ವ, ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ. ದೇಶದ 9.7 ಕೋಟಿ ಜನರಿಗೆ ಈ ಹಣವನ್ನು ಸೆಂಡ್ ಮಾಡಬೇಕಲ್ವ. ಅದು ಕೆಲವು ಏರಿಯಾದಲ್ಲಿ ಸರ್ವರ್ನ ಪ್ರಾಬ್ಲಮ್ ಇರುತ್ತದೆ, ಟೆಕ್ನಿಕಲ್ ಇಶ್ಯೂ ಇರುತ್ತದೆ. ಅಂದರೆ ಈ ಇಷ್ಟು ಹಣವನ್ನು ಬಿಡುಗಡೆ ಮಾಡಬೇಕಂದ್ರೆ 21 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಲ್ವ, ಅದಕ್ಕೆ ಟೈಮ್ ತಗೊಳ್ತದೆ. ಅಂದರೆ ಒಂದು ಬ್ಯಾಂಕಿನಿಂದ ಮತ್ತೊಂದು ಬ್ಯಾಂಕಿಗೆ ಹಣವನ್ನು ಸೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದು ಹೆಚ್ಚಿನವರಿಗೆ ಇವತ್ತೇ ಬಂದಿರ್ಬೋದು, ಇಲ್ಲಾಂದರೆ ನಾಳೆ ಬರುತ್ತದೆ. ಒಂದು 2 ದಿನದಲ್ಲಿ 75-80% ಜನರಿಗೆ ಬಂದು ಸೇರುತ್ತದೆ ಈ ಹಣ. ನಂತರ ಒಂದು ವಾರದಲ್ಲಿ ಎಲ್ಲ ಪ್ರೋಸೆಸ್ ಆಗಿ ಈ ಹಣವು ಎಲ್ಲ ರೈತರಿಗೆ, ದೇಶದ 9.7 ಕೋಟಿ ಜನರಿಗೆ ಈ ಹಣವನ್ನು ಯಾರಿಗೆಲ್ಲ ಬಿಡುಗಡೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಈ ಹಣವು ಬಂದು ಸೇರಲಿದೆ. ಒಂದು ವಾರದ ನಂತರವೂ ನಿಮಗೆ ಹಣವು ಬಂದಿಲ್ಲವೆಂದಾದರೆ ನೀವೊಮ್ಮೆ ಸ್ಟೇಟಸನ್ನು ಕಂಪ್ಲೀಟಾಗಿ ಚೆಕ್ ಮಾಡಬೇಕಾಗುತ್ತದೆ. ನೀವು ನಿಮ್ಮ ಹತ್ತಿರದ CSC ಸೆಂಟ್ರಿಗೆ ಹೋಗಿ ಏನು ಪ್ರಾಬ್ಲಮ್, ಯಾವುದರಿಂದ ನಮ್ಮ ಹಣ ಬಂದಿಲ್ಲ ಎಂದು ತಿಳಿದು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಿ ಅಲ್ಲೇ CSC ಸೆಂಟ್ರಲ್ಲೇ ಕೊಟ್ಟು ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು. ಇಲ್ಲವೆಂದಾದರೆ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಕೃಷಿ ಅಧಿಕಾರಿಗಳ ಹತ್ರ ಚರ್ಚಿಸಿ ನಮಗೆ ಯಾಕೆ PM ಕಿಸಾನ್ ಹಣವನ್ನು ಸೆಂಡ್ ಮಾಡಲಿಲ್ಲ ಎಂಬುದರ ಬಗ್ಗೆ ನೀವು ತಿಳಿದುಕೊಂಡು ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನೀವು ಪಡೆದು ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ನೀವು ಈ 19ನೇ ಕಂತಿನ ಹಣವನ್ನು ಪಡ್ಕೊಳ್ಬೋದು ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.